ಚಾಲುಕ್ಯರ 3ನೇ ಸೋಮೇಶ್ವರ ಒಂದು ಮಾನಸೋಲ್ಲಾಸ ಅಂತ ಒಂದು ಗ್ರಂಥ ಬರ್ತಿದ್ದಾರೆ. ಸಾಂಬಾರ್ ಪುಡಿ ಕಪ್ ಆದ್ರೆ ಸಾಂಬಾರು ಕಪ್ ಹಾಕ್ತಾರೆ. ಹೌದು, ಕಲರ್ ಹೇಳುತ್ತೆ. ಆಮೇಲೆ ಇದ್ರದ್ದು ಸಾರ್ ಹೆಂಗಾಗ್ಬೋದು ಕೆಂಪಗೆ ನೀವು ನೋಡಿ ನೋಡೋಣ. ಹೌದು, ಶುರು ಮಾಡಿ. ಈ ಕನ್ಸಿಸ್ಟೆನ್ಸಿ ಇಟ್ಕೊಳ್ತೀರಾ? ಕೊಡಗು ಶೈಲಿ, ಪರಶಿವಮೂರ್ತಿ ಕ್ಯಾಟ್ರಿಂಗ್ ಶೈಲಿ, ದೇವಸ್ಥಾನ ಶೈಲಿ, ಎಲ್ಲಾ ಶೈಲಿಯ ಒಂದೇ ಸಾರು, ಕೆಂಪು ಸಾರು ನೋಡಿ ಹೇಗಿದೆ ನೋಡಿ, ಯಾವ ಹದದಲ್ಲಿ ಇದೆ ನೋಡಿ. ನೋಡಿ ಅರೋಮ ಹೇಗ್ ಬರ್ತಾ ಇದೆ ನೋಡಿ. ಈಗ ಬೆಂಗಳೂರಲ್ಲಿ ಈ ಸಾರು, ಕೊಡಗು ಆ ರೆಸಿಪಿ, ಅವರ ಕ್ಯಾಟ್ರಿಂಗ್ ಮದುವೆ ಮನೆ ರೆಸಿಪಿ ಹೋಟೆಲ್ ಸಿಗಬೇಕು ಅಂದ್ರೆ ಬರ್ಬೇಕು ಮನಸೋಲ್ಲಾಸ ವೆಜ್. ಅಲ್ಲಿ ದೇವಸ್ಥಾನದಲ್ಲಿ ಕುಂತು ತಿನ್ನಂಗಿತ್ತು ಅಂತ ಹೇಳ್ತಿರ್ತೀನಿಲ್ಲ, ಅದೇ ತರ ಇತ್ತು. ಇವತ್ತು ಅಲ್ಲೇ ಇಲ್ಲಿ ನೋಡಿ ಕೆಂಪು ಸಾರು ಇಲ್ಲಿದೆ. ಆಮೇಲೆ ನಾನು ಹೇಳಿದ್ದು 3 ಪ್ಲೇಟ್ ಮೀಲ್ಸ್ ಫುಲ್ ನೋಡಿ, ಅನ್ಲಿಮಿಟೆಡ್ ಬರೀ 89 ರೂಪಾಯಿಗೆ. ಬರೀ 89 ರೂಪಾಯಿ ಪ್ರಕಾರ ಎಲ್ಲೂ ಸಿಗಲ್ಲ ಅಲ್ಲ? ಹೌದು. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ನೋಡಿ, ತಿಮ್ಮಯ್ಯ ರೋಡು, ರಾಜಾಜಿನಗರ, ಈ ವಾರಿಯರ್ ಬೇಕರಿ ಇದೆಯಲ್ಲ, ಅಲ್ಲಿಂದ ನೀವು ಹಾಗೆ ಅಂಡರ್ ಪಾಸ್ ದಾಟಿ ಬಂದರೆ ಲೆಫ್ಟ್ಗೆ ರಾಜಣ್ಣ ಮಿಲಿಟರಿ ಹೋಟೆಲ್ ಸಿಗುತ್ತೆ. ಒಂದು ಸ್ವಲ್ಪ ಡಯಾಗ್ನಲ್ ಆಪೋಸಿಟ್ಟು ಅದ್ಭುತವಾದ ಮನಸೋಲ್ಲಾಸ ರೆಸ್ಟೋರೆಂಟ್ ಇದು, ಮನಸೋಲ್ಲಾಸ ಹೋಟೆಲು. ನಿಜವಾಗ್ಲೂ ನಿಮಗೆ ಮನಸ್ಸಿನ ಉಲ್ಲಾಸ ಆಗಬೇಕು ಊಟ ಮಾಡಿದ ಮೇಲೆ, ಇಲ್ಲಿ ಬಂದಿರೋ ಉದ್ದೇಶ ನಿಮ್ಗೆ ಗೊತ್ತಿರುತ್ತೆ. ಅದ್ಭುತವಾದದ್ದು ಇದ್ದರೆ ಬಂದೇ ಬರ್ತೀವಿ. ಅಂಥ ಅದ್ಭುತ ಇದೆ ಇಲ್ಲಿ. ಏನಂದರೆ ಬ್ಲೆಂಡು. ಇಲ್ಲಿ ಪರಶಿವಮೂರ್ತಿ ಅಂತ ಮಾಲೀಕರು, ಹಾಸನ ಮತ್ತು ಕೊಡಗು ಈ ಬ್ಲೆಂಡ್ ಆಗಿರೋ, ಎಸ್ಪೆಷಲಿ ಕೊಡಗಲ್ಲಿ ಬಹಳ ಪ್ರಸಿದ್ಧ ಇದು. ಕೆಂಪು ಸಾರು ಊಟದಲ್ಲಿ ಕೊಡ್ತಾರೆ. ಕೆಂಪು ಸಾರು ಅದ್ಭುತವಾಗಿರುತ್ತಂತೆ. ಅದು ಇಲ್ಲಿ ಸಿಗುತ್ತೆ. ಬನ್ನಿ ಇವತ್ತು ಮೀಟ್ ಆಗ್ಬಿಟ್ಟು ಆ ಕೆಂಪು ಸಾರು ಹೇಗಿದೆ ಆ ರೆಸಿಪಿ ನೋಡೋಣ. ಆಮೇಲೆ ಆ ಮೀಲ್ಸ್ ಬಗ್ಗೆ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಪರಶಿವಮೂರ್ತಿ ವೀಕ್ಷಕರೇ, ಏನು ಹಾಸನ ಒಂದು ಹಳ್ಳಿ, ಪುಟ್ಟ ಹಳ್ಳಿ, ಮತ್ತು ಕೊಡಗು ಎರಡದು ಒಂದು ಸಮ್ಮಿಲನ ಮತ್ತು ಪ್ರೀತಿ. ಅದು ಅಡುಗೆಯಲ್ಲಿ ಯಾಕೆ ಬಂತು ಸರ್ ಇದು? ಸರ್ ಆಕ್ಚುಲಿ ನಮ್ದು ಬೇಸಿಕಲಿ ಕ್ಯಾಟ್ರಿಂಗ್. ನಮ್ಗೆ ಕ್ಯಾಟ್ರಿಂಗ್ ಮುಂದುವರೆದ ಭಾಗ ಒಂದು ಹೋಟೆಲ್ ಮಾಡ್ಬೇಕು ಅನ್ನೋದೊಂದು ಇತ್ತು. ಕಾಲೇಜ್ ಡೇಸ್ ನಲ್ಲೇ ಚಿಕ್ಕ ಪುಟ್ಟ ಪ್ರಯೋಗಗಳನ್ನ ಮಾಡುದು, ಅಂದ್ರೆ 0 ಇನ್ವೆಸ್ಟ್ಮೆಂಟ್ ನಲ್ಲಿ. ಹೌದಾ? ಸಕ್ಸಸ್ ಆಯ್ತು. ಬಟ್ ಅದನ್ನ ನಾವು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆಮೇಲೆ ಮುಂದೊಂದ್ ದಿನ ಅದು ಒಂದು ಏನಿತ್ತು ಇರುತ್ತಲ್ಲ, ಅದು ಹೋಗಿರ್ಲಿಲ್ಲ, ಹಾಗೆ ಇತ್ತು, ಮೊಳಕೆ ಹೊಡಿತು ಮತ್ತೆ. ಆಮೇಲೆ ನಾನು ನಮ್ಮ ಫ್ರೆಂಡು ಮಾತಾಡ್ದು, ಈ ತರ ಮಾಡೋಣ. ಊಟದ ಬಗ್ಗೆ ನೋಡ್ತಾ ಇದೆ, ಎಲ್ಲಿ ಏನು ಅಂತ ಸ್ವಲ್ಪ ಡಿಸ್ಕಸ್ ಅಂದ್ರೆ ನೋಡ್ತಾ ಇರ್ಬೇಕಾದ್ರೆ ನಮ್ಗೆ ಒಂದು ಗ್ರಂಥ ಸಿಕ್ತು. ಚಾಲುಕ್ಯರ 3ನೇ ಸೋಮೇಶ್ವರ ಒಂದು ಮಾನಸೋಲ್ಲಾಸ ಅಂತ ಒಂದು ಗ್ರಂಥ ಬರ್ತಿದ್ದಾರೆ. ಆ ಗ್ರಂಥದಲ್ಲಿ ನಾವ್ ಈಗ ಏನು ಹೊಸದಾಗಿ ಬಂದಿದೆ, ಪೂರಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಪೇಣಿ ಆಗಿರ್ಬಹುದು, ಅದನ್ನೆಲ್ಲ ಆಗ್ಲೇ ಮಾಡ್ಕೊಂಡು ತಿಂದಿದ್ದಾರೆ. ನನಗೆ ಅನಿಸ್ತು ಆಹಾರಕ್ಕೆ ಒಂದು ಗ್ರಂಥ ಇದೆ, ನಮ್ಮ ಹೋಟೆಲ್ಗೆ ಹೆಸರಿಟ್ರೆ ಮಾನಸೋಲ್ಲಾಸ ಅಂತ ಹೆಸರನ್ನ ಅನ್ಕೊಂಡು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಮನಸೋಲ್ಲಾಸ ಅಂತ ಅಂದ್ಬಿಟ್ಟು. ಈ ಆಹಾರಕ್ಕೊಂದು ಗ್ರಂಥ ಇದೆ ಅಂದ್ರೆ ಅದ್ರ ಹೆಸರು ಮಾನಸೋಲ್ಲಾಸ ಅಂತ ಗ್ರಂಥದ ಚಾಲುಕ್ಯರ 3ನೇ ಸೋಮೇಶ್ವರ ಬರ್ದಿದ್ದಾರೆ. ನೋಡ್ರಿ, ನಮ್ಮ ಜ್ಞಾನ ಎಲ್ಲೆಲ್ಲಿ ಸಿಗುತ್ತೆ. ಇವತ್ತು ಅನ್ಕೊಂಡೇ ಇದ್ದಿಲ್ಲ ಈ ಹೋಟ್ಲಿಗೆ ಬಂದಾಗ ಈ ಒಂದು ಜ್ಞಾನ ಸಿಗುತ್ತೆ ಅಂತ. ಸೊ ಚಾಲುಕ್ಯರ 3ನೇ ಸೋಮೇಶ್ವರ ಅವರ ಮಾನಸೋಲ್ಲಾಸ ಗ್ರಂಥದಿಂದ ನೀವು ಮನಸೋಲ್ಲಾಸ ವೆಜ್ ಮಾಡಿದ್ರಿ. ಹೌದು, ಮನಸೋಲ್ಲಾಸ ವೆಜ್ ಮಾಡಿದ್ವಿ. ಅಲ್ಲಿ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಮ್ಮ ಪ್ರಾಚೀನ ಆಹಾರಗಳನ್ನ ತಂದಿ ಜನಗಳಿಗೆ ಉಣಬಡಿಸಂತದ್ದೇ ನಮ್ಮ ಉದ್ದೇಶ. ಆಮೇಲೆ ನೀವು ಇದೇ ಹೇಳ್ತಿದ್ರಿ, ಕೊಡಗುಯಿಂದ ಕ್ಯಾಟ್ರಿಂಗ್ ಮಾಡ್ತಿದ್ರಿ. ಸರ್, ಕೊಡಗು ಹೆಂಗೆ ಅಂತಂದ್ರೆ ಅಲ್ಲಿ ಜನಗಳು ಸೂಪರ್ ಬಿಡಿ. ಅಲ್ಲಿ ಏನು ಅಂತಂದ್ರೆ ಈ ಕಡೆ ಅಂದ್ರೆ ಕೊಡಗಿನಿಂದ ಬೆಂಗಳೂರಿಗೆ ಬಂದು ಇರೋಂಥವ್ರು, ಮತ್ತೆ ಅಲ್ಲಿಂದ ಯಾವ್ದಾದ್ರು ಫಂಕ್ಷನ್ ಶುಭ ಸಮಾರಂಭಕ್ಕೆ ಬಂದಂತವ್ರು, ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಹೆಚ್ಚಿಂದ ಕೇಳ್ತಾ ಇದ್ದಿದ್ದೆ ಅಕ್ಕಿ ರೊಟ್ಟಿ ಖಾರ ಚಟ್ನಿ. ನನಗೆ ಅನಿಸ್ತು, ಇಲ್ಲೆಲ್ಲ ರೌಂಡ್ ಹಾಕ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಹೋಟೆಲ್ ನೋಡಿದೆ, ಸುಮಾರು 700-800 ಜನ. ಶಾಕ್ ಆಗ್ಬಿಟ್ಟು ಏನದು ಮದುವೆನ ಏನು ಕತೆ ನನಗೆ ಗೊತ್ತಾಗ್ಲಿಲ್ಲ. ನಮ್ಮ ಹುಡುಗಂಗೆ ಹೇಳಿದೆ ಆಗ್ಲೇನೆ, ಎಲ್ಲೂ ಇಲ್ದಿರದೆ ಅಂತಂದು ಮಾಡ್ತಾ ಇಲ್ಲ, ಇಲ್ಲಿ ಇರೋದನ್ನೇ ಹಾಕಿ ಮಾಡ್ತಾ ಇದಾರೆ, ನಮ್ ಕೈಲಿ ಏನಕ್ಕೆ ಸಾಧ್ಯ ಆಗಲ್ಲ. ಕರೆಕ್ಟ್. ಅದೇ ಆಕ್ಚುಲಿ ನಾನು ಬೆಂಗಳೂರಿಗೆ ಬರೋದಕ್ಕೆ ಮುಖ್ಯ ಕಾರಣನೇ ಅದು. ಆಮೇಲೆ ಅಕ್ಕಿ ರೊಟ್ಟಿ ಬೆಣ್ಣೆ ಇದೆಯಲ್ಲ, ಖಾರ ಚಟ್ನಿ ಬೆಣ್ಣೆ, ನೀವು ಎಕ್ಸಲೆಂಟ್. ಅದೊಂದ್ಸರಿ ತಿಂದಿನೇ ನೋಡ್ಬೇಕು. ಹಾಗೇನೆ ನಿಮ್ದು ಆಟೋ ರಾಜ ಅಂತ ಮೀಲ್ ಇದೆ, ಹಾಗೆ ಚಪಾತಿ ಊಟ ಇದೆ. ಆಮೇಲೆ ಫಸ್ಟ್ ಟೈಮ್ ನಾನು ನೋಡಿದ್ದು ದೋಸೆ ಮತ್ತು ಪೂರಿ ಒಟ್ಟಿಗೆ ಮೀಲ್ಸ್ ಅಲ್ಲಿ. ಸೊ ಅದರೊಟ್ಟಿಗೆ ಒಂದು ಸ್ಪೆಷಲ್ ಆಗಿ ನಿಮ್ ಕಡೆ ಅದು ಕೊಡಗು ಅಲ್ಲಿ ಫೇಮಸ್ ಅಂದ್ರೆ ಕೆಂಪು ಸಾರು. ಆಕ್ಚುಲಿ ಅದು ನಮ್ ಕ್ಯಾಟ್ರಿಂಗ್ ಅಲ್ಲಿ ತುಂಬಾ ಫೇಮಸ್ ಅಲ್ಲ. ಕೊಡಗಲ್ ಏನು ಅಂತಂದ್ರೆ ಜನಗಳು ತುಂಬಾ ಗಟ್ಟಿ ಸಾಂಬಾರ್ನ ಇಷ್ಟಪಡೋದಿಲ್ಲ. ಹೇಳ್ತಾ ಇದ್ರು ಸ್ವಲ್ಪ ತಿಳಿ ಸಾರು ಮಾಡಿ ಅಂತ. ಆಗ ನಾವು ಅದನ್ನ
ಸ್ವಲ್ಪ ನಮ್ಮದೇ ಶೈಲಿನಲ್ಲಿ ಶೈಲಿಯಲ್ಲಿ ಬೆಂಡ್ ಮಾಡಿ ಬ್ರೈಂಡ್ ಮಾಡಿ ಕೆಂಪು ಸಾರು ಅಂತ ಕೊಡ್ತೀರಿ. ಕೆಂಪು ಬಹಳ ಸಾಂಬಾರ್, ವಿಶೇಷವಾದ ಸಾರು. ಕೆಂಪು ಸಾಂಬಾರಲ್ಲ ಸಾರು, ಅದು ಸಾರು ಅದು. ಸೊ ಅದು ರೆಸಿಪಿ ಸಿಕ್ಕರೆ ಇನ್ನು ಬಹಳ ಖುಷಿ ಆಗ್ಬಿಡುತ್ತೆ ನಮಗೆ. ನಮಗೆ ಮನಸೋಲ್ಲಾಸ ಆಗುತ್ತೆ ಸರ್. ಆ ರೆಸಿಪಿ ಒಂದು ತೋರ್ಕೊಳ್ಳೋಣ ವೀಕ್ಷಕರಿಗೆ. ಆಯ್ತು, ತೋರ್ಸೋಣ. ಕೆಂಪು ಸಾರು. ಕೆಂಪು ಸಾರು ಸರ್. ಈಗ ಕೆಂಪು ಸಾರು ಅದಕ್ಕೆ ವಿಶೇಷವಾಗಿ ಮೊದಲನೇದಾಗಿ ಬೇಕಾಗಿರುವಂತದ್ದು, ನಾವು ಇಲ್ಲೇನು ಇದೆ ಈ ತಟ್ಟೆನಲ್ಲಿ ಬೆಳ್ಳುಳ್ಳಿ, ಜೀರಿಗೆ, ಧನಿಯಾ ಬೀಜ ಮತ್ತೆ ಇಡೀ ಟೊಮೊಟೊ, ಸಂಬಾರದ ದಂಟು, ನುಗ್ಗೆಕಾಯಿ, ಹಸಿರು ಮೆಣಸಿನಕಾಯಿ, ಇದನ್ನ ನಾವು ಕುಕ್ಕರ್ ಹಾಕ್ಬಿಟ್ಟು ಬೇಯಿಸ್ಬೇಕು. ಓಕೆ, ಇದು ಬೇಯಿಸೋ ಅಂತದ್ದು. ಅಷ್ಟೊಂದು ಈಗ ಪುಡಿ ಹುರ್ಕೊಳ್ಳೋದಕ್ಕೆ ಮೇಯ್ನ್ ಬೇಕಾಗಿರೋದು ಮೆಂತ್ಯ, ಕಾಳುಮೆಣಸು, ಸಾಸಿವೆ, ಇಂಗು, ಅರಿಶಿನ ಪುಡಿ, ಕರಿಬೇವಿನ ಸೊಪ್ಪು, ಧನಿಯಾ ಬೀಜ, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ, ಖಾರ ಜಾಸ್ತಿ ಬೇಕು ಅಂದ್ರೆ ಖಾರ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ. ಓಕೆ, ಇಷ್ಟು ರೆಡಿ ಇದೆ. ಇದು ಪುಡಿ ಹುರ್ಕೊಳ್ಳೋಕೆ ಬೇಕಾಗಲ್ಲ. ಮಾಡ್ತಾ ಮಾಡ್ತಾ ತೋರಿಸ್ಬಿಡಿ ಹಿಂಗೆ. ಓಕೆ ಸರ್, ಈಗ ಫಸ್ಟ್ ನಾವು ಇದನ್ನ ಬೇಯಿಸ್ಕೊಂಬೋಣ. ಎಷ್ಟು ಟೊಮೆಟೊ ತೊಗೊಂಡಿದ್ವಿ ಸರ್ ನಾವು? ಸರ್ ನಾವು ಟೊಮೊಟೊ ಒಂದು 6-7 ತಗೊಂಡಿದ್ವಿ. ನುಗ್ಗೆಕಾಯಿ 1.5 ನುಗ್ಗೆಕಾಯಿ, ಒಂದು ಮುಷ್ಟಿ ಸಾಂಬಾರ್ ಸೊಪ್ಪಿನ ದಂಟು, ಒಂದು 7-8 ಒಣಮೆಣಸಿನ ಬ್ಯಾಡಗಿ ಮೆಣಸಿನ ಸಾರಿ ಒಂದು 7-8 ಹಸಿರು ಮೆಣಸಿನಕಾಯಿ, 1 ಚಮಚ ಧನಿಯಾ ಬೀಜ, 1 ಚಮಚ ಜೀರಿಗೆ, 2 ಚಮಚ ಬೆಳ್ಳುಳ್ಳಿ. ಸರ್, ಇದಕ್ಕೆ ಇದು ಮುಳುಗೋಷ್ಟು ನೀರು ಹಾಕೊಂಡ್ರೆ ಸಾಕು. ಸರ್, ಇದೊಂದು 3 ವಿಷಲ್ ಆಗ್ಬೇಕು. ಸರ್, ಮೈನು ಪುಡಿ ಹುರಿಯೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಜೊತೆಗೆ ತಾಳ್ಮೆ. ಆಯ್ತಾ, ಸಮಾಧಾನವಾಗಿ ಸಣ್ಣ ಕಾವಲ್ಲಿ ಪುಡಿನ ಹುರಿಬೇಕು. ಮೊದಲನೇದಾಗಿ ಮೆಂತೆ, ಒಂದು ಒಳಮುಷ್ಟಿ ಮೆಂತ್ಯ. ಒಳಮುಷ್ಟಿ, ಸೂಪರ್. ಆ ಮೆಂತ್ಯ ಜೊತೆಗೇನೆ ಒಂದು ಒಳಮುಷ್ಟಿ ಕಾಳುಮೆಣಸು. ನೆಕ್ಸ್ಟ್ ಒಂದು ಒಳಮುಷ್ಟಿ ಸಾಸಿವೆ. ಮೆಂತ್ಯ ಕೆಂಪಾಗ್ಬೇಕು. ಸರ್, ಇದು ಮೆಂತ್ಯ ಕೆಂಪಾಗ್ಬೇಕು ನೋಡಿ, ಆಗ್ತಾ ಇದೆ. ಸರ್ ನೋಡಿ, ಇನ್ನೇನು ಧನಿಯಾ ಬೀಜ ಹಾಕೋ ಟೈಮ್ ಬಂತು. ಧನಿಯಾ ಬೀಜ ಇದು ಹತ್ತಿರ 300 ಗ್ರಾಮ್ ಇದೆ. ನಮ್ಮ ಅಳತೆನಲ್ಲಿ 2 ಬಕ್ಸೆ ಇದೆ. ನಮ್ದೆಲ್ಲ ಬಕ್ಸೆ ಲೆಕ್ಕದಲ್ಲಿ ಮಾಡೋ ಅಭ್ಯಾಸ. 2 ಬಕ್ಸೆ, ಅದೇ 2 ಬಕ್ಸೆ ಧನಿಯಾ ಬೀಜ ಇದೆ. ಸರ್, ಧನಿಯಾ ಬೀಜ ಹಾಕಿದಾಗ ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು, ಒಂದು ಒಳಮುಷ್ಟಿ, 1 ಮುಷ್ಟಿ ಕರಿಬೇವಿನ ಸೊಪ್ಪು. ಸರ್ ನೋಡಿ, ಪರಿಮಳ ಆಕ್ಚುಲಿ ಈಗಲಿಂದ ಸ್ಟಾರ್ಟ್ ಆಗಿದೆ. ಹಂತ ಹಂತವಾಗಿ ಪರಿಮಳ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹೌದೌದು, ಅದು ನೀವು ಅದನ್ನ ಅನುಭವಿಸ್ತೀರಿ ಇಲ್ಲಿ ನಿಜವಾಗ್ಲೂ. ಹೌದೌದು. ಯಾರ ಮನೇಲಿ ಸಾಂಬಾರ್ ಪುಡಿ ಉರಿತಾ ಇದ್ರೆ ಪಕ್ಕದ ಮನೆಯವರೆಗೂ ಬರ್ತದೆ. ಹೌದು. ಸರ್, ಇದು ತುಂಬಾ ಪೇಷನ್ಸ್ ಇಂದ ಹುರಿಬೇಕು. ಹತ್ರ ಒಂದು 20 ನಿಮಿಷ ಬೇಕಿದನ್ನ ಲೋ ಫ್ಲೇಮ್ ಅಲ್ಲೇ ಹುರಿಬೇಕು. ನೀವು ಪ್ರತಿದಿನ ಪುಡಿ ಮಾಡ್ಕೊಳ್ತೀರಾ ಅಥವಾ ಮಾಡಿ ಇಡ್ತೀರಾ? ಸರ್, ನಾವು ಒಂದು 4 ದಿನಕ್ಕೆ ಮಾಡ್ಕೊಳ್ತೀವಿ. 4 ದಿನ. ಸರ್ ನೋಡಿ, ಧನಿಯಾ ಬೀಜ ಬೆಚ್ಚಗೆಲ್ಲ ಬಿಸಿ ಆಗ್ಬೇಕು. ನೋಡಿ, ಬಿಸಿ ಆದಾಗ ನಾವು ಧನಿಯಾ ಬೀಜದ ಅರ್ಧದಷ್ಟು ಅಂದ್ರೆ 2 ಬಕ್ಸೆ ಧನಿಯಾ ಬೀಜ ಹಾಕ್ತು, 1 ಬಕ್ಸೆ ಜೀರಿಗೆ ಹಾಕ್ಬೇಕು. ಜೀರಿಗೆ ಹಾಕಿ ನೋಡಿ, ಕರಿಬೇವಿನ ಸೊಪ್ಪು ಇದೆಯಲ್ಲ, ಮುಟ್ಟಿದ್ರೆ ಪುಡಿ ಆಗ್ಬೇಕು. ಹೌದು, ಅಲ್ಲಿ ತನಕ ಲೋ ಫ್ಲೇಮ್ ಅಲ್ಲಿ ನಾವು ಹುರಿಬೇಕು. ಹುರಿಬೇಕು. ಸರ್ ನೋಡಿ, ಈಗ ನಾವು ನೆಕ್ಸ್ಟ್ ಅಂದ್ರೆ ಬ್ಯಾಡಗಿ ಮೆಣಸಿಗೆ ಹಾಕಂತ ಅಂತ ಬಂತು ನೋಡಿ. ಕರಿಬೇವಿನ ಸೊಪ್ಪು ಮುಟ್ಟಿದ್ರೆ ಪುಡಿ ಆಗ್ತಾ ಇದೆ ನೋಡಿ ಇಲ್ಲಿ. ಈಗ ಅದೇ ಕೇಳ್ತಾ ಇದೆ ನೆಕ್ಸ್ಟ್ ಹಾಕಪ್ಪ ಅಂತ ನೋಡಿ. ಈಗ ಬ್ಯಾಡಗಿ ಮೆಣಸಿಗೆ ಹಾಕೋಣ. 1 ಮುಷ್ಟಿ, 2 ಮುಷ್ಟಿ, 2.5 ಮುಷ್ಟಿ, ಮತ್ತೆ ಖಾರ ಮೆಣಸಿಗೆ 1 ಮುಷ್ಟಿ, 1 ಮುಷ್ಟಿ, 3 ಮುಷ್ಟಿ ಮೆಣಸಿನಕಾಯಿ. ಟೋಟಲ್ 3 ಮುಷ್ಟಿ. ಸರ್, ಇಷ್ಟೇ. ಇನ್ನೇನು ಮೆಣಸಿನಕಾಯಿ ಬಿಸಿ ಆಯ್ತು, ತೆಗೆದು ಹಾಕು. ಮೆಣಸಿನಕಾಯಿ ತುಂಬಾ ಮಾಡಿದ್ದೀನಿ, ತುಂಬಾ ನೋಡಿದೀನಿ, ಕಪ್ಪು ಮಾಡ್ಬಿಡ್ತಾರೆ. ಕಪ್ಪು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸಾಂಬಾರ್ ಪುಡಿ ಕಪ್ಪಾಗುತ್ತೆ. ಸಾಂಬಾರ್ ಪುಡಿ ಕಪ್ಪಾದ್ರೆ ಸಾಂಬಾರು ಕಪ್ಪಾಗುತ್ತೆ. ಸರ್ ನೋಡಿ, ಮೆಣಸಿನಕಾಯಿ ಬಿಸಿ ಮಾಡಿದ್ರೆ ಸಾಕು. ಹೌದು, ಮೆಣಸಿನಕಾಯಿ ಬಿಸಿ ಆಗಿದೆ. ಇಲ್ಲಿಗೆ ಕ್ಲೋಸ್, ಒಂದಂತ ಕ್ಲೋಸ್. ಈಗ ಟ್ರೈಗೆ ಹಾಕೊಂಡ್ಬಿಡೋಣ. ಸರ್, ಈಗ ಇಂಗು ಮತ್ತೆ ಅರಿಶಿನ ಪುಡಿ ಹಾಕುವಂತ ಅಂತ. ಸರ್, ಇದನ್ನ ಮೊದಲೇ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಕಪ್ಪಾಗ್ಬಿಡುತ್ತೆ, ಆಗ ಪುಡಿ ಕೆಟ್ಟೋಗುತ್ತೆ. ಹೌದು. ಸರ್, ಈಗ ಇದೊಂದು 5 ರಿಂದ 10 ನಿಮಿಷ ತಣ್ಣಗಾಗ್ಬೇಕು. ತಣ್ಣಗಾದ ತಕ್ಷಣ ಮಿಲ್ಲಿ ಕಳ್ಸೋಣ ಇದನ್ನ. ಸರ್, ಈಗ 3 ವಿಷಲ್ ಆಗಿದೆ. ಬನ್ನಿ ನೋಡೋಣ ಹೇಗ್ ಬಂದಿದೆ ಅಂತ. ಆಗಿದೆ.
ಸರ್ ಟೋಟಲಿ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಫಿಲ್ಟರ್ ಮಾಡಬೇಕು. ಹಾಗೆ ಈ ತರ ಸಣ್ಣ ಸಣ್ಣ ಹೊಸದಾಗಿ ಶುರುವಾಗಿರೋ ಹೋಟ್ಲುಗಳನ್ನ ಒಳ್ಳೆ ಉದ್ದೇಶನೇ ಪ್ರಮೋಷನ್ ಮಾಡ್ತಾರೆ. ಜೋರು ಖುಷಿ. ಸರ್ ಪುಡಿ ರೆಡಿಯಾಗಿ ಬಂದಿದೆ, ಕೆಂಪು ಸರ್ ಪುಡಿ ನೋಡಿ ಇಲ್ಲಿವರೆಗೆ ಬರ್ತಾ ಇದೆ ಪರಿಮಳ. ಹೌದು ನಿಜವಾಗ್ಲು ಸರ್ ತುಂಬಾ ಚೆನ್ನಾಗಿದೆ. ಸರ್ ಕಲರ್ ಹೇಳುತ್ತೆ ಕಲರ್ ಇದೆ ಅಂತ ಪುಡಿ, ಕಲರ್ ಹೇಳುತ್ತೆ. ಆಮೇಲೆ ಇದ್ರದ್ದು ಸಾರು ಹೆಂಗಾಗ್ಬೋದು ಕೆಂಪಗೆ, ನೀವು ನೋಡಿ ನೋಡೋಣ. ಹೌದು ಶುರು ಮಾಡಿ. ಒಳ್ಳೆ ಎಸಿದೀವಿ. ಸರ್ ಈಗ ನಾವು ಟೊಮೆಟೊ ನುಗ್ಗೆಕಾಯಿ ಎಲ್ಲ ಬೇಯಿಸ್ಕೊಂಡ್ವಲ್ಲ ಅದನ್ನ ಜ್ಯೂಸ್ ಮಾಡ್ಕೊಂಡಿದೀವಿ. ಈ ಜ್ಯೂಸ್ ಅನ್ನ ನಾವು ಸಿರಪ್ ಹಾಕ್ತೇವೆ. ಸರ್ ಈಗ ಪುಡಿನ ಗಂಟು ಇಲ್ಲೇ ಇರೋ ತರ ಒಂದು 2 ಅನ್ನದ ಕೈ ಪುಡಿ ನೋಡಿ, ಇಷ್ಟು ಪುಡಿ, ಇಷ್ಟು ಸಾಂಬಾರ್ಗೆ ಈ ಪುಡಿನ ಚೆನ್ನಾಗಿ ಕಲಸ್ಬೇಕು ಸರ್. ತುಂಬಾ ಎರಡು ಸ್ಪೂನ್. ಸರ್ ಈಗ ಇದ ನೀರ್ ಹಾಕೊಂಡ್ಬಿಟ್ಟು ಕಲಸು, ಚೆನ್ನಾಗಿ ಕಲಸು, ಗಂಟು ಬರದಂಗೆ ಕಲಸೋದನ್ನ. ಕುದೀತಾ ಇದೆ ಇದು. ಮಸಾಲೆ ಹಾಕು, ಅಂದ್ರೆ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕು. ಮಸಾಲೆ ಹಾಕು ಸರ್. ಈಗ ಈ ಹಂತದಲ್ಲೇನೆ ತೆಂಗಿನಕಾಯಿ ಹಾಲು ಒಂದ್ 3/4 ಬೌಲು, ಹುಳಿ ಒಂದ್ 1/2 ಬೌಲು, ಹಸಿರು ಮೆಣಸಿನಕಾಯಿ ಒಂದು 5-6 ಸರ್. ಆಮೇಲೆ ಕರಿಬೇವಿನ ಸೊಪ್ಪು ಒಂದು ತುತ್ತು ಸರ್. ನೆಕ್ಸ್ಟ್ ಒಂದು ಅಚ್ಚು, ಚಿಕ್ಕ ಅಚ್ಚು ಬೆಲ್ಲ ಸರ್. ನೆಕ್ಸ್ಟ್ ಒಂದು 2 ಒಳಮುಷ್ಟಿ ಉಪ್ಪು ನೆಕ್ಸ್ಟ್ ಹಾಕೋಣ ನೋಡ್ತಾ. ಈಗ ಇದು ಕುದಿಬೇಕು ಚೆನ್ನಾಗಿ. ಸರ್ ಒಂದು 1/2 ಟೀ ಸ್ಪೂನ್ ಇಂಗು. ಕುದಿತಾ ಇದೆ ಸರ್. ಇದು ಕಡಿಮೆ ಅಂದ್ರೆ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಬೇಕು. ಹೌದಾ ಸರ್? ಕುದಿದಾದ್ಮೇಲೆ ಬೇಳೆ ಕಟ್ ಹಾಕ್ಬೇಕು. ಅಲ್ಲಿಗೆ ಕೆಂಪು ಸಾರು ರೆಡಿ. ಸರ್ ಈಗ ಮಸಾಲೆ ಕುದ್ದಿದೆ ಚೆನ್ನಾಗಿ. ಈಗ ಬೇಳೆ ಕಟ್ಟನ್ನ ಹಾಕ್ಬೇಕು. ಒಂದ್ 2.5ರಿಂದ 3 ಲೀಟರ್ ಬೇಳೆ ಕಟ್ಟು, 1/2 ಕೆಜಿ ಬೇಳೆ. 1/2 ಕೆಜಿ ಬೇಳೆ ಕಟ್ಟೋದು. ಸಾಕು. ಸರ್ ನಿಮಗೆ ಕನ್ಸಿಸ್ಟೆನ್ಸಿ ಏನು, ಎಷ್ಟು ಹದಕ್ಕೆ ನೀರು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ತುಂಬಾ ತೆಳು ಬೇಕು ಅಂದ್ರೆ ನೀರು ಜಾಸ್ತಿ ಹಾಕೊಳ್ಳಿ. ಗಟ್ಟಿ ಇರ್ಲಿ ಅಂದ್ರೆ ನೀರು ಕಡಿಮೆ ಹಾಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಇಟ್ಕೊಳ್ತೀರಾ? ರೈಸಿಗೆ ಹರಿಬಾರ್ದು, ಕಲಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ಬೇಕು. ಸರ್ ಕುದಿಯೋ ಹಂತದಲ್ಲಿ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕ್ಬೇಕು. ಕುದಿಲಿ ಚೆನ್ನಾಗಿ. ಸರ್ ಕುದಿತಾ ಇದೆ ಅಂದ್ರೆ ಸಾಂಬಾರ್ ಆಗಿದೆ ಅಂತ ಅರ್ಥ. ಆಲ್ಮೋಸ್ಟ್ ಆಗಿದೆ. ಆಫ್ ಮಾಡ್ಬೇಡ ಈಗ. ಆಫ್ ಮಾಡೋಣ ಸರ್? ಆಫ್ ಮಾಡಿ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು. ಆಕ್ಚುಲಿ ನಮ್ ಕಡೆ ಸಾಂಬಾರ್ ಸೊಪ್ಪು ಅಂತಲೇ ಕರೆಯೋದು. ಹೌದೌದು. ಹಾಗಾಗಿ ಸಾಂಬಾರ್ ಸೊಪ್ಪು ಅಂತ ಹೇಳಿ ಅಭ್ಯಾಸ. ಈಗ ಇದಕ್ಕೊಂದು ಒಗ್ಗರಣೆ ಇದೆ, ಒಂದು ಸ್ಪೆಷಲ್ ಒಗ್ಗರಣೆ. ಈಗ ತುಪ್ಪ, ಇದು ಆಕ್ಚುಲಿ ತುಪ್ಪದ ಒಗ್ಗರಣೆ ಕೊಡ್ಬೇಕು ಇದಕ್ಕೆ. ನೋಡಿ ನಂದಿನಿ ತುಪ್ಪ ಒಂದು 100 ml ನಂದಿನಿ ತುಪ್ಪ. ಸರ್ ತುಪ್ಪ ಕಾಯ್ದಿದೆ. ಸಾಸಿವೆ ಚಟಪಟ ಅಂತಿದೆ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಇಂಗು ರೆಡಿ. ಒಗ್ಗರಣೆ ರೆಡಿ. ಸರ್ ಇದು ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಬರ್ಬೇಕು, ಕಂದು ಬಣ್ಣ. ಸರ್ ಇದು ಪಾರ್ಟ್ 1. ಆಕ್ಚುಲಿ ಈಗ ತಿಂದ್ರೆ ಒಂದ್ ಟೇಸ್ಟ್, ಬೆಳ್ಳುಳ್ಳಿ ಹಾಕಿದ್ರೆ ಇನ್ನೊಂದು ಟೇಸ್ಟ್. ಇವಾಗ ನೋಡಿ ಬೆಳ್ಳುಳ್ಳಿ ಕಂದು ಬಣ್ಣ ಬಂದಿದೆ. ಈಗ ಜೀರಿಗೆ ಕಂದು ಬಣ್ಣ ಬಂದಾಗಲೇ ಹಾಕ್ಬೇಕು ಅದನ್ನ. ಸರ್ ಆಗಿದೆ, ಹಾಕೋಣ ಅದ್ರೊಳಗಡೆ. ನೋಡಿ ಸರ್ ಆಯ್ತು. ಕೊಡಗು ಶೈಲಿ, ಪರಶಿವಮೂರ್ತಿ ಕ್ಯಾಟ್ರಿಂಗ್ ಶೈಲಿ, ದೇವಸ್ಥಾನ ಶೈಲಿ, ಎಲ್ಲಾ ಶೈಲಿಯ ಒಂದೇ ಸಾರು, ಕೆಂಪು ಸಾರು ರೆಡಿ ಆಯ್ತಾ ಸರ್? ರೆಡಿ. ಸೂಪರ್. ಕೆಂಪು ಸಾರು ಸರ್ವ್ ಮಾಡೋಣ. ನೋಡಿ ಸರ್ ಹೇಗಿದೆ ನೋಡಿ. ಈಗ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಹೇಗಿದೆ ನೋಡಿ, ಯಾವ ಹದದಲ್ಲಿ ನೋಡಿ. ನೋಡಿ ಅರೋಮ ಹೇಗೆ ಬರ್ತಾ ಇದೆ ನೋಡಿ. ರೆಡಿ. ಸ್ವಲ್ಪ ಸಂಬಾರ ಇದ್ರೇನೆ ಅಡುಗೆ. ಊಟ ಚೆನ್ನಾಗಿದೆ, ಡಿಲಿಷಿಯಸ್ ಆಗಿದೆ, ಇಷ್ಟ ಆಯ್ತು ಊಟ ಚೆನ್ನಾಗಿದೆ.
ಎಲ್ಲಿ ರೆಕಮೆಂಡ್ ಮಾಡ್ತೀನಿ, ಎಲ್ಲರೂ ಇಲ್ಲಿ ಬಂದು ಟೇಸ್ಟ್ ಮಾಡಿ, ಚೆನ್ನಾಗಿದೆ, ವಿಸಿಟ್ ಮಾಡಿ ಒಂದ್ಸತಿ. ಅಮೇಝಿಂಗ್, ಸೂಪರ್ ಆಗಿದೆ. ಫಸ್ಟ್ ಟೈಮ್ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ, ಟೇಸ್ಟಿ, ಕೆನಾಟ್ ಬಿಲೀವ್. ಕೆಂಪು ಸಾರು, ಇದಕ್ಕಾಗಿ ನಾವು ಸಣ್ಣ ಇದು ಈಗ ನಾವು ಹೊಟ್ಟೆ ತುಂಬಿದ್ರು ಕೂಡ ಇಂಥವೆಲ್ಲ ಸಿಕ್ಕ ನಾವು ಬಿಡೋದೇ ಇಲ್ಲ. ವಾತಾವರಣ ತಕ್ಕಂಗೆ ಒಂದು ಕೆಂಪು ಸಾರು ಸಿಕ್ಕಿದೆ. ಸೊ ಇವಾಗ ಅನ್ನದೊಟ್ಟಿಗೆ ಕಲಿಸ್ಬೇಕಾ ಹಾಗೆ ಟೇಸ್ಟ್ ಮಾಡಬೇಕಾ, ಇದು ಒಂದು ಎರಡು ಕನ್ಫ್ಯೂಷನ್ನು. ಫಸ್ಟು ನೋಡೇ ಬಿಡೋಣ, ಟೇಸ್ಟ್ ಬಡ್ಸು ನಾಲ್ಗೆ ಮೇಲೆ ಹಾಗೆ ಉತ್ತೇಜನ ಆಗಬೇಕಲ್ಲ, ಹಂಗೆ ಟೇಸ್ಟ್ ಮಾಡೋಣ. ಇದನ್ನ ಹಾಗೇ ಕುಡಿದ್ಬಿಡೋಣ ಅಂತಲೂ ಮನಸ್ಸು ಬರ್ತದೆ, ಅಷ್ಟು ಅದ್ಭುತವಾಗಿ ಮಾಡ್ಯಾರೆ ಕೆಂಪು ಸಾರು. ಬಟ್ ಈಗ ಅನ್ನದೊಟ್ಟಿಗೆ ಹೆಂಗಿರುತ್ತೆ ನೋಡ್ಬಿಡೋಣ. ಕಲಿಸ್ಕೊಂಡು ಮಡಿಕೇರಿಲಿ ಸಾರು, ಈಗ ಬೆಂಗಳೂರಲ್ಲಿ ಈ ಸಾರು. ಕೊಡಗು ಆ ರೆಸಿಪಿ, ಅವರ ಕ್ಯಾಟ್ರಿಂಗ್ ಮದುವೆ ಮನೆ ರೆಸಿಪಿ ಹೋಟೆಲ್ ಸಿಗಬೇಕು ಅಂದರೆ ಬರಬೇಕು ಮನಸೋಲ್ಲಾಸ ವೆಜ್. ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ, ನಿಮಗೆ ಮದುವೆ ಮನೇಲಿ ಕೂತ್ಕೊಂಡು ತಿನ್ನಂಗಿರ್ತದೆ. ಎಸ್ಪೆಷಲಿ ಕೆಂಪು ಸಾರು ಇದು ಸಿಗೋದು ಇವರ ಮೀಲ್ಸ್ ಒಟ್ಟಿಗೆ, ಮುದ್ದೆ ಮೀಲ್ಸು, ಚಪಾತಿ ಮೀಲು. ಕೇಳಿಸ್ಕೊಳ್ಳಿ, ಕೆಂಪು ಸಾರು ಬೇಕು ನಮಗೆ, ಅದಕ್ಕೆ ಬಂದೀವಿ ಅಂತ. ದೇವಸ್ಥಾನ ಸಾರು ಥರ ಇರಬೇಕು ಅಂತ ಇದೆ. ಖುಷಿಯಾಗಬೇಕ್ರಿ ಯಾವಾಗಲೂ. ಏನೇ ಊಟ ಮಾಡಿ ನಿಮಗೆ ಸಮಾಧಾನ ಬರಬೇಕು, ಮನಸ್ಸು ಉಲ್ಲಾಸ ಆಗಬೇಕು. ಸೊ ಮನಸ್ಸೋಲ್ಲಾಸ ವೆಜ್ಜು. ಸಿಗೋಣ ಮತ್ತೆ. ಆ ಸೇವಕ್ಕಿಂತ ಮುಂಚೆ ನಿಮಗೆ ಆ ಮೀಲ್ಸ್ಗಳನ್ನ ಪರಿಚಯ ಮಾಡಿಸ್ತೀನಿ, ಬನ್ನಿ ಹೋಗೋಣ ಒಳಗೆ. ಕೆಂಪು ಸಾರು ಅದ್ಭುತವಾಗಿತ್ತು ಸರ್, ಹ್ಯಾಟ್ಸ್ ಆಫ್. ಆ್ಯಕ್ಚುಲಿ ನಿಮ್ಮ ರುಚಿನ ನಾನು ಹೊಗಳಿದ್ದು. ಅಲ್ಲಿ ಒಂದು ಮದುವೆ ಮನೆ ಸಿಕ್ತಿತ್ತು, ಕ್ಯಾಟ್ರಿಂಗ್ ಅಂದರೆ ಕ್ಯಾಟ್ರಿಂಗ್ ಶೈಲಿನೂ ಇತ್ತು ರುಚಿ, ಹೋಟೆಲ್ ಶೈಲಿ ಸಿಗುತ್ತೆ. ಪ್ಲಸ್ ಇನ್ನೊಂದು ದೇವಸ್ಥಾನ ಆ ದೇವಸ್ಥಾನದಲ್ಲಿ ಕುಂತು ತಿನ್ನಂಗಿತ್ತು ಅಂತ ಹೇಳ್ತಿರ್ತೀನಿಲ್ಲ, ಅದೇ ಥರ ಇತ್ತು. ಇವತ್ತು ಅಲ್ಲೇ ಇಲ್ಲಿ ನೋಡಿ ಕೆಂಪು ಸಾರು ಇಲ್ಲಿದೆ. ಆಮೇಲೆ ನಾನು ಹೇಳಿದ್ದು 3 ಪ್ಲೇಟ್ ಮೀಲ್ಸು ಫುಲ್ ನೋಡಿ, ಅನ್ಲಿಮಿಟೆಡ್ ಬರೀ 89 ರೂಪಾಯಿಗೆ. ಬರೀ 89 ರೂಪಾಯಿ. ಪ್ರಕಾರ ಎಲ್ಲೂ ಸಿಗಲ್ಲ ಅಲ್ಲ? ಹೌದು ನೋಡಿ, ಇದು ಮುದ್ದೆ ಊಟ. ಇದಕ್ಕೆ ನಾವು ಬೇರೆದಕ್ಕೆಲ್ಲ ಹೆಸರು ಸಿಗ್ಲಿಲ್ಲ, ಬಟ್ ಇದಕ್ಕೊಂದು ಎಲ್ಲರೂ ಹೆಸರು ಸಿಕ್ತು. ಆಟೋ ರಾಜ ಮೀಲ್ ಅಂತ ಇಟ್ಟಿದ್ವಿ. ಆಟೋ ರಾಜ ಇದು ಸ್ಪೆಷಾಲಿಟಿ ಏನು ಅಂತಂದ್ರೆ ಮುದ್ದೆಗೆ ಸಂಬಂಧಪಟ್ಟಿದ್ದು. ನಮ್ ಕಡೆ ಮೆಣಸಳೆ ಅಂತ ಕರೀತಾರೆ, ಅದಕ್ಕೆ ಸಾಂಬಾರ್. ಅಂದ್ರೆ ಬೇರೆ ಬೇರೆ ತರ ಸಾಂಬಾರ್ ಮಾಡ್ತೀವಿ, ಇವತ್ತಿಗೆ ಆ ಸಾಂಬಾರ್ ಮಾಡಿದೀವಿ. ಆಮೇಲೆ ಇದು ನಿಮ್ಗೆ ಗೊತ್ತಲ್ಲ, ಸಾರು. ಕಮ್ಮೇಲೆ ಕಾಯಿ ಸಾಸಿವೆ ಪಲ್ಯ. ಮುಂದಿನ ಸಂಜೆ ನೆನ್ಪಿಟ್ಕೊಳ್ಳಿ ಸರ್. ಆಕ್ಚುಲಿ ಇದು ಕಾಯಿ ಸಾಸಿವೆ ಮಸಾಲೆ, ವೆಜ್ ಮಿಕ್ಸ್ ಕಾಯಿ ಸಾಸಿವೆ ಪಲ್ಯ, ಒಂದು ಲೋಟ ಮಜ್ಜಿಗೆ, ರೈಸು ಮತ್ತೆ ಸಾಂಬಾರು ಅನ್ಲಿಮಿಟೆಡ್. ಇನ್ನ ಚಪಾತಿ ಊಟದಲ್ಲಿ ಚಪಾತಿ, ಸಲಾಡ್, ಉಪ್ಪಿನಕಾಯಿ, ಕೋಸಂಬರಿ ಪಲ್ಯ, ಒಂದು ಸಾಂಬಾರ್, ಲೋಟ ಮಜ್ಜಿಗೆ, ಅನ್ಲಿಮಿಟೆಡ್ ರೈಸ್ ಮತ್ತೆ ಸಾಂಬಾರ್. ಅನ್ಲಿಮಿಟೆಡ್ ರೈಸು ಸಾಂಬಾರ್ ಇದು ನೆಕ್ಸ್ಟ್. ಇನ್ನ ಪೂರಿ ಊಟದಲ್ಲಿ ಪೂರಿ ಇರುತ್ತೆ, ಸ್ವೀಟ್ ಇರುತ್ತೆ, ಒಂದು ಪಲ್ಯ, ಪೂರಿಗೆ ಸಾಗು, ರಸಮ್ಮು, ಸಾಂಬಾರು, ಮೊಸರು, ಉಪ್ಪಿನಕಾಯಿ, ಸಾಂಬಾರ್ ಅನ್ಲಿಮಿಟೆಡ್. ಅನ್ನ ಸಾಂಬಾರ್ ಅನ್ಲಿಮಿಟೆಡ್. 2 ಪೂರಿ ಬರುತ್ತೆ, 3 ಪೂರಿ ಬರುತ್ತೆ, 3 ಪೂರಿ ಬರ್ತವೆ. ಸರ್ 89 ರುಪೀಸ್ ನನ್ನ ಪ್ರಕಾರ ಎಲ್ಲೂ ಸಿಗಲ್ಲ. ಅದಕ್ಕಾಗಿ ನಾವು ಕಿಚನ್ಗೆ ಹೋಗ್ಬಿಟ್ಟು ಅಡಿಗೆ ತೋರಿಸೋದು, ಕಿಚನ್ ತೋರಿಸ್ತೀವಿ, ಅಡಿಗೆ ರೆಸಿಪಿ ತೋರಿಸ್ತೀವಿ, ಯಾವ ರೀತಿ ಮುತುವರ್ಜಿ ಮಾಡ್ತಾರೆ ಅಂತ. ಇನ್ನೊಂದು ಪರಂಪರೆ ಇದು, ಮನೆ ರಸೂಡದ ಪರಂಪರೆ. ಸೊ ಇವತ್ತು ಅದ್ಭುತವಾದ ಕ್ವಾಲಿಟಿ ಸಿಗುತ್ತೆ ಅಂತ ಹೇಳಿದ್ವಿ. ಮನಸೋಲ್ಲಾಸ ಆಗಬೇಕು ಆತ ರೆಸ್ಟೋರೆಂಟ್ ಇದು, ಮನಸೋಲ್ಲಾಸ ವೆಜ್ಜು. ಅದಕ್ಕೆ ಒಂದು ಕತೆ ಇದೆ, ಮುಂದಿನ ಸಂಚಿಕೆಗಳಲ್ಲಿ ಮತ್ತೆ ಕಥೆಗಳನ್ನ ಕೇಳೋಣ, ಮತ್ತೆ ಹೊಸ ರುಚಿ ನೋಡೋಣ. ಬರ್ತಾ ಇರ್ತೀವಿ ಸರ್. ಒಳ್ಳೆದಾಗಲಿ. ಥ್ಯಾಂಕ್ ಯು. ನಮಸ್ಕಾರ. ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿ ಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.